ಇದು ಪಾಳಯತ್ತ ನಾಯಕಿ ಪೆರಿಯ ಪಾಳಯತ್ತ ಭವಾನಿ ಅಮ್ಮನ ಕ್ಷೇತ್ರ ದರ್ಶನ. ಅಂಬಿಗೆಯೇ ಈಶ್ವರಿಯೇ ಪಾಳಯತ್ತು ಭವಾನಿಯೇ ಸಕ್ಕರಿಯೇ ಸಾಂಬವಿಯೇ ಸರಸಾಂಗಿವಾ ಎಂಗ ನೇರೆಳುಂದುವಾ. ಅಂಬಿಗೆಯೇ ಈಶ್ವರಿಯೇ ಪಾಳಯತ್ತು ಭವಾನಿಯೇ ಸಕ್ಕರಿಯೇ ಸಾಂಬವಿಯೇ ಸರಸಾಂಗಿವಾ ಎಂಗ ನೇರೆಳುಂದುವಾ. நேரெழுந்துவா சங்கு சக்கரதாரிவா பாரளந்துவா ಅಮ್ಮ ಪಡಿಯಳಂದುವಾ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಪೆರಿಯಪಾಳ್ಯಂನ ಭವಾನಿ ಅಮ್ಮ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದು 4ನೇ ಬಾರಿ ಈ ವರ್ಷ ಬರ್ತಾ ಇರೋದು. ಫುಲ್ ಕಾಮ್ ಆಗಿದೆ, ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಆಡಿ ಮಾಸಂದಲ್ಲಿ ಬಂದಿದ್ವಿ, ಫುಲ್ ರಶ್ ಇದ್ರು. ಬಟ್ ಇವಾಗ ಫುಲ್ ಕಾಮ್ ಆಗಿದ್ದಾರೆ. ನಾವು ಮನಸ್ಸಲ್ಲಿ ಏನೇ ಒಂದು ಕೋರಿಕೆ ಅನ್ಕೊಂಡ್ರು ಸಹ ಅದು ತಕ್ಷಣವೇ ನೆರವೇರುತ್ತೆ. ಅಂತಹ ಒಂದು ಶಕ್ತಿಯುತವಾದಂತಹ ದೇವಿ ಈ ಭವಾನಿ. ಪಾಳಯತ ವಾ 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 ಭದ್ರಗಾಳಿ ವಾ 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 ಭವಾನಿ ಅಣ್ಣಯೇ ವಾ ವಾ ವಾ. ಪಾಳಯತ ವಾ ವಾ ಭದ್ರಕಾಳಿ ವಾ ವಾ ಭವಾನಿ ಅನ್ನಯೇ ವಾ ವಾ ವಾ. ಸೊ ಈ ಅಮ್ಮನ ಶಕ್ತಿ ಎಂತದ್ದು ಅಂದ್ರೆ, ಆಕ್ಚುಲಿ ಇವತ್ತು ಏನೋ ಒಂದು ಪ್ರೋಗ್ರಾಮ್ ಇತ್ತು, ಅದು ಕ್ಯಾನ್ಸಲ್ ಆಗಿ ಸೊ ಅಮ್ಮ ಸಡನ್ ಶಾಕ್ ಕೊಟ್ರು ನನಗೆ. ನಿನ್ನೆ ಶುಕ್ರವಾರ ಅಲ್ವಾ, ಸೊ ನಾನು ಅನ್ಕೊಳ್ತಾ ಇದ್ದೆ, ಅಯ್ಯೋ ಪೆರಿಯಪಾಳ್ಯಂಗೆ ಮತ್ತೆ ಹೋಗ್ಬೇಕು ಅನಿಸ್ತಾ ಇದೆ, ಯಾವಾಗ ಹೋಗೋಣ ಮಮ್ಮಿ ಅಂತ ಹೇಳಿದಾಗ ಸೊ ನಡೀತಾನು ಹೋಗ್ಬೇಡ ಅಂತ ಸಡನ್ ಆಗಿ ಎಲ್ಲ ಫ್ಯಾಮಿಲಿ ಜೊತೆ ಬಂದ್ವಿ. ನಾನು ವಿನೋದಕ್ಕ ಆಗಿರ್ಬೋದು, ಪ್ರಿಯಾಕ್ಕ ಜೊತೆ ಮತ್ತೆ ಮಮ್ಮಿ 4 ಜನ ಬಂದ್ವಿ. ಸೊ ತುಂಬಾನೇ ಖುಷಿ ಆಯ್ತು. ಒಂಥರ ಪ್ಲೆಸೆಂಟ್ ಆಗಿರುವಂತಹ ಒಂದು ಕ್ಷೇತ್ರ ಇದು. ಆದಿಶಕ್ತಿ ಪೆರಿಯಪಾಳ್ಯಂ ಭವಾನಿ ದೇವಿಯ ಆಶೀರ್ವಾದ ನಿಮ್ಮೆಲ್ರಿಗೂ ಸಹ ಸಿಗಲಿ. ಬಹಳ ಶಕ್ತಿ ಸ್ವರೂಪಿಣಿಯಾದಂತಹ ಭವಾನಿ ದೇವಿ உப்பு காரம் குறையாம சமைச்சு தப்பு தவறு நேராம வடைச்சு மக்க கொடுக்க மனசார ஏற்று தக்க வரந்தா பாளையத்தா. திருமண விருந்தொன்று பாளையத்தாள் உனக்கின்று நறுமண புகை எழுந்து கொஞ்சம் நடமிட்டு வாயிங்கு. கொத்தான வேம்பும் கொத்தாத பாம்பும் நீ என்று அறிவோமே. முத்தார வணக்கம் முன் பல்லு சிரிப்பும் காட்டி இங்கு வருவாயே. அம்பிகையே ஈஸ்வரியே பாளையத்து பவானியே சங்கரியே சாம்பவியே ಸರಸಾಂಗಿ ವಾ ಎಂಗ ನೇರೆಳೆಂದು ವಾ. ಮಾಂಗಲ್ಯ ಭಾಗ್ಯ, ಸಂತಾನ ಭಾಗ್ಯ ಕರುಣಿಸುವಂತಹ ಮಹಾ ತಾಯಿ ಈ ಜಗನ್ಮಾತೆ ಪೆರಿಯಪಾಳ್ಯಂ ಭವಾನಿ ಅಮ್ಮ. ನಿಜಕ್ಕೂ ಒಂಥರ ಪವರ್ಫುಲ್ ಶಕ್ತಿ ಈಕೆ. ನಮ್ಮ ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಿದಾವೆ, ಬಟ್ ಚೆನ್ನೈನಲ್ಲಿ ಅದೇ ತರ ವಿವಿಧ ಡಿಫ್ರೆಂಟ್ ಆಗಿರುವಂತಹ ಒಂದು ಅಮ್ಮನ ಕ್ಷೇತ್ರಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾದಂತದ್ದು ಬೇಪಿಲೆಕಾರಿ ಅಮ್ಮನ ಪೆರಿಯಪಾಳ್ಯಂ ಕ್ಷೇತ್ರ. ಸೊ ಪ್ರಿಯಾಕ, ನೀವು ಇವಾಗ ತಾನೇ ವೇಪಂಜಲೆ ಒಂದು ಬೇವಿನ ಸೊಪ್ಪು ಹರಕೆಯನ್ನ ತೀರ್ಸಿದ್ದೀರಾ. ಹೇಗಿತ್ತು ಫೀಲ್ ನಿಮ್ಗೆ? ಒಂದು ಡಿವೈನ್ ಫೀಲ್ ಸಿಗ್ತಾ ಇಲ್ವಾ? ಆಕ್ಚುಲಿ ನನ್ನ ಅಮ್ಮನವ್ರಿಗೆ ಇದು ಫಸ್ಟ್ ಟೈಮ್ ಮಾಡಿದೀನಿ, ಬಟ್ ತುಂಬಾನೇ ಭಕ್ತಿ, ಅಲ್ಲಿ ಅದನ್ನ ಕಟ್ಕೊಂಡಿದ ತಕ್ಷಣ ಬೇವಿನ ಸೊಪ್ಪು ತುಂಬಾನೇ ಭಕ್ತಿಯಿಂದ ಇತ್ತು. ಸೊ ನನ್ಗೆ ಮತ್ತೆ ಮತ್ತೆ ಈ ಸನ್ನಿಧಿಗೆ ಬರ್ಬೇಕು ಅಂತ ತುಂಬಾನೇ ಅನಿಸ್ತಿದೆ. ಸೊ ನಾನು ಒಂದು ಕೋರಿಕೆನ ಇಟ್ಕೊಂಡಿದ್ದೆ, ಅದು ನೆರವೇರಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಇಲ್ಲಿ ಬರ್ತೀನಿ ಅನ್ನೋ ನಂಬಿಕೆ ಇದೆ. ತುಂಬಾನೇ ಖುಷಿ ಆಯ್ತು, ಮನ್ಸಿಗೆ ಒಂಥರ ಸಮಾಧಾನ. ತುಂಬಾನೇ ಭಕ್ತಿಯಿಂದ ಮಾಡಿದೀನಿ, ಅಮ್ಮನವರಿಗೋಸ್ಕರ ನಿಸ್ವಾರ್ಥ ಇದ್ರೆ ಮಾಡಿದೀನಿ ಈ ಸೇವೆನ. ಸೊ ವಿನೋದಕ್ಕ, ನೀವು ಮೊದಲನೇ ಬಾರಿಗೆ ಭವಾನಿ ಅಮ್ಮನ ಒಂದು ವೇಪಂಜಲೆಯನ್ನ ಕಟ್ಕೊಂಡಿದ್ರಿ, ಹರಕೆಯನ್ನ ತೀರ್ಸಿದ್ದೀರಾ. ಹೇಗ್ ಅನಿಸ್ತು ನಿಮ್ಗೆ ಆ ಫೀಲಿಂಗ್? ನನಗೆ ಆ ತಾಯಿನೇ ನನಗೆ ಏನೋ ಒಂಥರ ವೈಬ್ರೇಷನು, ಅದು ಕಟ್ಟಿದ ತಕ್ಷಣ ಅದೊಂಥರ ಫೀಲಿಂಗು. ಹರಕೆ ತೀರಿಸ್ಬೇಕು ಅನ್ನೋ ಆಸೆ ಇತ್ತು, ಆದರೆ ಎಷ್ಟು ಬೇಗ ನಾನು ತೀರಿಸ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಆ ತಾಯಿ ಹಿಂಗೆ ನನ್ನ ಕರೆಸ್ಕೊಂಡು ನನ್ನ ಬೇಡಿಕೆಗಳೆಲ್ಲ ಈಡೇರಿಸಿ ನನಗೊಂದು ದಾರಿ ತೋರಿಸ್ಬೇಕಾಗಿ ನನ್ನ ಕೈಲಿ ಮಾತಾಡೋಕ್ಕಾಗ್ತಾ ಇಲ್ಲ. ಆ ತಾಯಿ ಬಗ್ಗೆ ತುಂಬಾನೇ ಪವರ್ಫುಲ್ ಆದಂತಹ ಶಕ್ತಿ. ಪ್ರತಿಯೊಬ್ಬರು ಅವರು ಬೇಡಿಕೆಗಳೇನೈತೆ ಕೊಡ್ಕೊಂಡು ಆ ಅಮ್ಮನಿಗೆ ವೇಪಲೆ ಕಟ್ಟಿದ್ರೆ ಅದು ನೆರವೇರತ್ತೆ ಅಷ್ಟೇ. ಆ ತಾಯಿ ಬಗ್ಗೆ ಇನ್ನೇನು ಹೇಳಕ್ಕೆ ಇಲ್ಲ, ಅಷ್ಟು ಪವರ್ಫುಲ್ ಆಗಿದೆಲ್ಲ ಅಮ್ಮ. ಪಾಳಯತ ವಾ 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 ಭದ್ರಗಾಳಿ ವಾ 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 ಭವಾನಿ ಅಣ್ಣಯೇ ವಾ ವಾ ವಾ. ಪಾಳಯತ ವಾ ವಾ ಭದ್ರಕಾಳಿ ವಾ ವಾ ಭವಾನಿ ಅನ್ನಯೇ ವಾ ವಾ ವಾ. உங்க பேரு எவ்வளவு நாளா பண்றீங்க இந்த? 30 வருஷம். அம்மன் பத்தி, அம்மன் அருள் பத்தி கொஞ்சம் சொல்லுங்க. அருள் பத்தி இந்த வியாபாரம் தான் ரொம்ப
இல்ல அம்மா எதுவுமே நிச்சயமாக நடக்கும். அம்மா அருள் தான் ரொம்ப சக்தி வாய்ந்தவா. ஆமா. அதனாலதான் எவ்வளவு கூப்பிடுறேன். இவ்வளோ எவ்வளவு வருஷமா பண்றீங்க நீங்க? நாங்களா இங்கேயே எங்க ஊரு இதே ஊரு தான். ஓ ஆமாவா? ஆமா பிறந்து வளர்ந்ததெல்லாம் இதே ஊரு தான். ஓகே. முப்பாட்டம் கால் தலைமுறை பரம்பரையா? ஓகே ஓகே. எல்லாம் இதுலதான். அம்மாவுக்கு ஒரு சேவை, ஒரு என்னன்னா ஒரு அர்ப்பணை அம்மாவுக்கு நீங்க பண்ணீங்க. அர்ப்பணை சொல்லலாமா? விசேஷம் அம்மாவுக்கு எந்த நாள்ல விசேஷம் இருக்கும்? அம்மாவுக்கு ஆடி மாசம். ஆடி மாசம். ஆடி மாசம் ஃபுல்லா 3 மாசம். ஆடி ஆவணி பத்தாசு எப்பவுமே வரும் ஜனம். ಡೈಲಿ இருக்கும் அப்படியா? கோவில் ಓಪನ್ இங்கதான் இருக்கும். ಸರಿ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ನಮ್ಮ ಪೆರಿಯಪಾಳ್ಯಂ ಕ್ಷೇತ್ರ ಅಂತ. ತುಂಬಾನೇ ಒಂದು ಪವರ್ಫುಲ್ ಶಕ್ತಿಯುತವಾದಂತಹ ದೇವಿ ಇವಳು. ಪದೇ ಪದೇ ಬರಬೇಕು ಅನ್ಸುತ್ತೆ ನಮ್ಗೆ ಒಂದ್ಸತಿ ಬಂದ್ರೆ. ಇಲ್ಲಿ ವಿಶೇಷವಾಗಿ ವೇಪಂಜಲೆಯನ್ನ ಕಟ್ಕೊಳ್ಳೋದು ಒಂದು ಹರಕೆ. ಸೊ ಅಮ್ಮನ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಆ ಪವಿತ್ರತೆ, ಆ ಭಕ್ತಿಯೊಂದಿಗೆ ತಾಯಿಯ ದರ್ಶನಕ್ಕೋಸ್ಕರ ಹೋಗ್ತಾ ಇದೀವಿ. வேப்பஞ்சேல கட்ட வச்சு அடிதண்டம் போட வச்சு வேண்டுதல செய்ய வைப்பா பவானியா பாளையத்தா. வேப்பஞ்சேல கட்ட வச்சு அடிதண்டம் போட வச்சு வேண்டுதல செய்ய வைப்பா பவானியா பாளையத்தா. பொங்க வச்ச புக நடுவேன் பொற்கரகம் தலையில் வச்சு பொங்க சோற கேட்டு வர ஆரணியா பாளையத்தா. ಶಕ್ತಿಯುತವಾದಂತಹ ದೇವಿ ಪೆರಿಯಪಾಳ್ಯಂ ಭವಾನಿ ಅಮ್ಮ ಅಂದುಕೊಂಡಿದ್ನ ಕ್ಷಣ ಮಾತ್ರದಲ್ಲಿ ನೆರವೇರಿಸಿಕೊಡುವಂತಹ ಶಕ್ತಿ ಅವಳಲ್ಲಿದೆ. ವೇಪಂಜಲಿ ಹರಕೆ, ಅದೇ ರೀತಿ ಆ ಅಗ್ನಿ ಚಟ್ಟಿಯನ್ನ ಹೊರುವಂತಹ ಒಂದು ಅದಕ್ಕೆ, ಅದೇ ರೀತಿ ಈ ಮಡಿಪಿಚ್ಚೆ ಕೇಳೋದಾಗಿರ್ಬೋದು, ಮತ್ತೆ ತಾಯಿಗೆ ಏನಾದ್ರೂ ಒಂದು ಸೀರೆ, ವಸ್ತ್ರ, ಬಳೆಯನ್ನ ಅರ್ಪಿಸಬಹುದಾಗಿರ್ಬೋದು, ಇವೆಲ್ಲ ಇರುತ್ತೆ. ಸೊ ಪೆರಿಯಪಾಳ್ಯಂನ ಕತೆ ನಾನು ಇದ್ರಿಗೂ ಯಾವ ಬ್ಲಾಗ್ ಅಲ್ಲೂ ಹೇಳಿರಲಿಲ್ಲ. ಸೊ ನಿಮ್ಗೋಸ್ಕರ ಒಂದು ಕಥೆನ ಹೇಳ್ತೀನಿ. ಸೊ ಒಂದೊಂದು ಕಾಲದಲ್ಲಿ ಒಂದು ಆಂಧ್ರ ಪ್ರದೇಶದಿಂದ ಒಬ್ಬ ಬಳೆ ವ್ಯಾಪಾರಿ ಏನ್ ಮಾಡ್ತಾರೆ, ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಬಂದಾಗ ಅವ್ರಿಗೆ ಆಯಾಸ ಆಗುತ್ತೆ. ಒಂದು ಆರಣಿ ಅನ್ನೋ ಒಂದು ನದಿ, ಅಲ್ಲಿ ಒಂದು ಮರ ಇರುತ್ತೆ, ಬೇವಿನ ಸೊಪ್ಪು ಮರ. ಸೊ ಅಲ್ಲಿ ಕುತ್ಕೊಳ್ತಾರೆ. ಕುತ್ಕೊಂಡಾಗ ಸ್ವಲ್ಪ ಹೊತ್ತಾದ್ಮೇಲೆ ಮಧ್ಯರಾತ್ರಿ ಎದ್ದು ನೋಡ್ತಾರೆ, ಬಳೆ ಕಾಣಿಸಲ್ಲ. ಬಳೆಗಳು ಏನ್ ತಗೊಂಬಂದಿರ್ತಾರ ಅವರು, ಅದು ಕಾಣಿಸಲ್ಲ. ನೋಡಿದ್ರೆ ಹುತ್ತದಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಒಂದು ದೊಡ್ಡ ಹುತ್ತದಲ್ಲಿ. ಏನಪ್ಪ ಇದು ಹುತ್ತದಲ್ಲಿದೆ ಅಂತ ನೋಡಿದ್ರೆ ಅದ್ರೊಳಗಡೆ ಇಣುಕಿ ನೋಡ್ತಾರೆ, ಹಾವಿಗೆ ವಿಧಿಯೇನೋ ಅಂತ. ಆಮೇಲೆ ಮನೆಗೆ ಹೋಗ್ಬಿಡ್ತಾರೆ ಬೈಕ್ಕೆ. ಆಮೇಲೆ ಕನ್ಸಲ್ಲಿ ಏನಾಗುತ್ತೆ, ಅವರಿಗೆ ಭವಾನಿ ಅಮ್ಮ ದರ್ಶನ ಕೊಟ್ಟು, ನಾನು ಈ ರೀತಿ ಪೆರಿಯಪಾಳ್ಯಂನಲ್ಲಿದ್ದೀನಿ, ನನಗೆ ಒಂದು ಆಲಯವನ್ನ ಕಟ್ಟಿ ನೀವೆಲ್ಲರೂ ಪೂಜೆ ಮಾಡಬೇಕು, ಈ ರೀತಿ ವೇಪಿಲೆಕಾರಿಯಾಗಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಸೊ ಅಂದಿನಿಂದ ಇದು ಪೆರಿಯಪಾಳ್ಯಂ ಭವಾನಿ ಅಮ್ಮ ಕ್ಷೇತ್ರ. ಇದು ತಿರುವಳ್ಳೂರು ಜಿಲ್ಲೆಯ ಪೆರಿಯಪಾಳ್ಯಂ ಒಂದು ಕ್ಷೇತ್ರದಲ್ಲಿ ಇಂದು ನಾವಿದ್ದೇವೆ. ಆದಿಶಕ್ತಿ ಭವಾನಿ ಅಮ್ಮ ಆಶೀರ್ವಾದ ನಿಮ್ಮೆಲ್ರಿಗೂ ಸಹ ಸಿಗ್ಲಿ. ಸೊ ವೀಕ್ಷಕರೇ, ಇದು ಭವಾನಿ ಅಮ್ಮನ ಪುತ್ತ ಅಮ್ಮನ ಕೋವಿಲ್. ಇಲ್ಲಿ ಭವಾನಿ ದೇವಿ ಈ ಹುತ್ತದಲ್ಲಿ, ಈ ಬೃಹತ್ ಕಾರದಲ್ಲಿರುವಂತಹ ಒಂದು ಹುತ್ತದಲ್ಲಿ ತಾಯಿಯ ಒಂದು ಮೂಲ ವಿಗ್ರಹ ಸಿಕ್ತು ಅಂತಾನು ಹೇಳ್ತಾರೆ. ಸೊ ಇದು ಭವಾನಿ ದೇವಿಯ ಒಂದು ಹುತ್ತ. ಭವಾನಿ ಅಮ್ಮನ ನಂಬಿದರೆ ಯಾವುದೇ ಒಂದು ಕಷ್ಟಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಆದಿ ಶಕ್ತಿ ಇವಳು, ಪವರ್ಫುಲ್ ಶಕ್ತಿಯುತವಾದಂತಹ ದೇವಿ ಭವಾನಿ. ಈ ಭವಾನಿಯ ಆಶೀರ್ವಾದ ನಿಮ್ಮೆಲ್ರಿಗೂ ನಿಜಕ್ಕೂ ಸಿಗುತ್ತೆ. ಸೊ ಪೂರ್ತಿ ವಿಡಿಯೋನ ನೋಡಿ ಭವಾನಿ ಅಮ್ಮನ ಅನುಗ್ರಹವನ್ನ ನೀವು ಸಹ ಪಡ್ಕೊಳ್ಳಿ. எங்க நேரிழந்து வா அம்பிகையே ஈஸ்வரியே பாளையத்து பவானியே சங்கரியே சாம்பவியே சரசாங்கி வா எங்க நேர்ந்து வா. நேரிழந்து வா சங்கு சக்கரதாரி வா. ಸೊ ವೀಕ್ಷಕರೇ, ಇವತ್ತು ಶನಿವಾರ, ಯಾವುದೇ ರೀತಿ ಒಂದು ರಶ್ ಇಲ್ಲ, ಫ್ರೀ ಆಗಿ ಕಾಮ್ ಆಗಿದೆ ಪೆರಿಯಪಾಳ್ಯಂ ಕ್ಷೇತ್ರ. ನೀವು ಸಹ ಬನ್ನಿ. ಇದು ತಿರುವಳ್ಳೂರು ಜಿಲ್ಲೆಯ ಪೆರಿಯಪಾಳ್ಯಂ ಕ್ಷೇತ್ರ, ಭವಾನಿ ಅಮ್ಮನ ಆಲಯ. ಭವಾನಿ ಅಮ್ಮ ಬಂದು ಪಾರ್ವತಿ ದೇವಿಯ ಸ್ವರೂಪ, ಶಕ್ತಿ ಸ್ವರೂಪಿಣಿಯಾಗಿ ವೇಪಿಲೆಕಾರಿ ಅಂತಾನೆ ಕರೀತಾರೆ ಭವಾನಿನ. கொத்தலையாற்றங்கரையினிலே பாளையத்த கோவில் கொண்டா, பச்சிலை வேப்பம் கொழுந்தினிலே பாளையத்த ஆவல் கொண்டா.
சாம்பலிலாடும் சாகசக்காரி சக்தி எங்காக்கோ அன்னை பவானி பாம்பனை ஏறு சுவாசனக்காரி பக்தரை காக்கோ சக்தி பவானி சங்கோடு சக்கரமேந்தி மகமாகி நின்றாளம்மா கையோடு கலசம் ஏந்தி மண் வாழ வைத்தாளம்மா பெரிய பாளையம் ஸ்ரீ பவானியே பக்கத்துணை நிற்பாளம்மா பெரிய பாளையம் ஸ்ரீ பவானியே மக்கள் குறை தீர்ப்பாளம்மா பாளையம் ஸ்ரீ பவானியே பக்கத்துணை நிற்பாளம்மா ವೀಕ್ಷಕರೇ, ಈಗ ತಿರುತ್ತಣಿ ಮುರುಗನ್ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬನ್ನಿ ಮುರುಗನ ದರ್ಶನವನ್ನ ಮಾಡೇ ಬೇಡ. ನಮಸ್ಕಾರ ವೀಕ್ಷಕರೇ, ತನುಷ್ ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ಇದು ನಮ್ಮ ತಿರುವಳ್ಳೂರು ಜಿಲ್ಲೆಯ ತಿರುತ್ತಣಿ ಮುರುಗನ್ ಕ್ಷೇತ್ರ. ಸೊ ಬನ್ನಿ ನಮ್ಮ ಮುರುಗನ ದರ್ಶನವನ್ನ ಮಾಡೋಣ. மருதமர சத்தியமோ ஆறுபடையோ சண்முகா தங்கரத ஏறி வந்து நீ எட்டி பாறையா சண்முகா மருதமர சத்தியமோ ஆறுபடையோ சண்முகா தங்கரதம் ஏறி வந்து நீ எட்டி பாறையா சண்முகா ஆதிசீவன் மேல சத்தியமா அந்த ஆனமுகம் மேல சத்தியமா ஆறுமுகம் மேல சத்தியமா அந்த ஞான பழம் மேல சத்தியமா மொத்த மனசுல மொத்த நரப்புல குடியிருக்கிற சண்முகா அறுபடையோ சண்முகா நெஞ்சுக்குள்ளதா சண்முகா மருதமர சத்தியமாவோ அறுபடையோ சண்முகா தங்கரத ஏறி வந்து நீ எட்டி பாறையா சண்முகா ಸೊ ಮುರುಗನ್ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕೋದೇ ಒಂಥರ ಖುಷಿ. ಇದು ತಿರುತ್ತಣಿಯ ಮುರುಗನ್ ಕ್ಷೇತ್ರ. ದರ್ಶನ ಅಂತೂ ಚೆನ್ನಾಗಾಯ್ತು. ಮುರುಗನ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗ್ಲಿ. ಸೊ ವಿನೋದಕ್ಕ, ಪ್ರಸಾದ ಹೇಗಿದೆ? ತುಂಬಾ ಚೆನ್ನಾಗಿದೆಪ್ಪ ಪ್ರಸಾದ, ಪುಳಿಯೋಗರೆ, ಪೊಂಗಲ್ ಸೂಪರ್ ಆಗಿದೆ. ನಮ್ಮಿತ್ತಿಗೆ ಸಂಕೇತ್ಗೆಲ್ಲ ತಗೊಂಡ್ರ ಆಟ ಸಾಮಾನೆಲ್ಲ ಎಲ್ಲ ತಗೊಂಡಿದೀವಿ, ಇನ್ನು ತಗೋಬೇಕು. ಇವಾಗ ತಿನ್ಬಿಟ್ಟು ಸ್ವಲ್ಪ ಹೋಗಿ ಪರ್ಚೇಸ್ ಮಾಡೋದೆ. ಇದು ತಿರುತ್ತಣಿಯ ಮುರುಗನ್ ಕ್ಷೇತ್ರ. திருத்தணி வீட்டுக்குள்ளே ஒரு தீபம் தெரியுமே சண்முகா அரோகரா கோஷத்திலே ஓ முகம் சிரிக்குமே சண்முகா திருத்தணி வீட்டுக்குள்ளே ஒரு தீபம் தெரியுமே சண்முகா அரோகரா கோஷத்திலே ஓ முகம் சிரிக்குமே சண்முகா திறநாளிலும் சண்முகா கந்த உற்சவ நாளிலும் சண்முகா நாளுங்கிழமையும்
சண்முகா ஒரு உண்மையை சொல்லவா சண்முகா ஆறு படையிலும் ஆறு காலத்திலும் பூசை நடக்குமே சண்முகா பூசை நடக்குமே சண்முகா நல்ல பூசை நடக்குமே சண்முகா ಸೊ ಮಜ್ಜಿಗೆ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೇದು. ಅದು ನಮ್ಮ ತಮಿಳ್ನಾಡಿನ ಮಜ್ಜಿಗೆ ಕುಡಿತಾ ಇದಾರೆ ನಮ್ಮ ಪ್ರಿಯಾಂಕಾ ಅಕ್ಕ. ಟೇಸ್ಟಿ ಆಗಿದೆ ಅನ್ಸುತ್ತೆ, ಲುಕ್ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಹಾ, ಪೂರ್ತಿ ಕೊಡ್ದು ಬಿಟ್ರು. ಇವರೆಲ್ಲ ರಿಯಾಕ್ಷನ್ ಕೊಡ್ತಾ ಇದಾರೆ ನೋಡಿ, ನಮ್ ವಿನೋದಕ್ಕ ಮಮ್ಮಿ ಎಲ್ಲ. ಫುಲ್ ಟೇಸ್ಟಿ ಆಗಿದೆ ನಮ್ಮ ತಮಿಳ್ನಾಡು ಮಜ್ಜಿಗೆ. ಯಶಸ್ವಿಯಾದಂತಹ ಪೆರಿಯಪಾಳ್ಯಂ ಹಾಗೂ ತಿರುತಣಿ ಕ್ಷೇತ್ರ ದರ್ಶನ ಎಲ್ರಿಗೂ ಸಹ ಶುಭವಾಗ್ಲಿ. ಬಾಯ್ ಬಾಯ್ ಪೆರಿಯಪಾಳ್ಯಂ, ತಿರುತಣಿ ಬಾಯ್. ಅತಿ ಶೀಘ್ರದಲ್ಲಿ ಮತ್ತೆ ಬರುವ. ஆடி வரும் காவடிக்கு அது சொல்லி கொடுக்குமே சண்முகா எந்த நேரத்திலும் சண்முகா நீ நின்ற கோலத்திலே சண்முகா அண்டும் வினைகளை விரட்டி குலம் காக்கும் தெய்வமே சண்முகா சன்னிதானம் அதை சுற்றி பலம் வர நெஞ்ச முருகுமே சண்முகா நெஞ்ச முருகுதே சண்முகா என் உள்ள முருகுதே சண்முகா மருதம் மல சத்தியமா அறுபடையும் சண்முகா அந்த ஆத்து தண்ணிய மோந்து வந்து அளவுடனே தான் ஊத்தி முளைப்பாரி வளர்த்து வந்தோம் பாளையத்து அம்மனுக்கு வேப்பஞ்சேல தாணிந்து ஆலயத்தை சுத்தி வந்தோம் அடி தண்டம் போட்டு வந்தோம் ஆத்தா பெரிய பாளையத்தாலே பச்சரிசி பொங்கலிட்டோம் மாவிளக்கும் ஏத்தி வந்தோம்